ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಜಿ ಟೇಲ್ಸ್ ವಿತ್ ಮೀ. ಇಂದಿನ ಕಥೆಯ ಹೆಸರು ತೀರ್ಪುಗಾರನಾಗಿ ತೆನಾಲಿ. ತೆನಾಲಿ ಒಂದು ದಿನ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಅವನಿಗೆ ಎರಡು ದೇವತೆಗಳು ಪ್ರತ್ಯಕ್ಷರಾಗ್ತಾರೆ. ಒಂದು ದಾರಿದ್ರ್ಯ ದೇವತೆ ಹಾಗೂ ಇನ್ನೊಂದು ಸಂಪತ್ತಿನ ದೇವತೆ. ಇವರಿಬ್ಬರನ್ನ ನೋಡಿದಾಗ ತೆನಾಲಿಗೆ ತುಂಬಾನೇ ಆಶ್ಚರ್ಯವಾಗತ್ತೆ. ಹಾಗೆ ನಾನು ತುಂಬಾನೇ ಹುಷಾರಾಗಿರ್ಬೇಕು ಅಂತಾನು ಆಲೋಚಿಸ್ತಾನೆ. ಸಂಪತ್ತಿನ ದೇವತೆ ಏನ್ ಮಾಡ್ತಾಳೆ ಅಂದ್ರೆ ತೆನಾಲಿ ರಾಮಕೃಷ್ಣನಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾಳೆ. ನಮ್ಮಿಬ್ಬರ ಮಧ್ಯೆ ಅತ್ಯಂತ ಸುಂದರವಾಗಿರುವವರು ಯಾರು ಅಂತ. ಇದನ್ನು ಕೇಳಿದ ತೆನಾಲಿ ರಾಮನಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಅವನಿಗೆ ಸಂಕಟದ ಪರಿಸ್ಥಿತಿ ಆಗಿರುತ್ತೆ ಅದಕ್ಕೆ ಉತ್ತರ ನೀಡೋದು. ಹಾಗಾಗಿ ಅವನು ಒಂದು ನಿಮಿಷ ಆಲೋಚಿಸಿ ಒಂದು ಉತ್ತರವನ್ನ ಹೇಳ್ತಾನೆ. ಸಂಪತ್ತಿನ ದೇವತೆಯ ಎದುರು ಮುಖ ಮಾಡಿ ಏನು ಉತ್ತರ ಹೇಳ್ತಾನೆ ಅಂದ್ರೆ, ನೀನು ಒಬ್ಬರ ಮನೆಯನ್ನು ಪ್ರವೇಶ ಮಾಡಿದಾಗ ಅಲ್ಲಿರುವ ಸೌಂದರ್ಯವನ್ನು ಹೇಳಲು ಅಸಾಧ್ಯ. ಹಾಗೆ ಅದು ಇಡೀ ಪ್ರಕಾಶಮಾನವಾಗಿ ಜ್ವಲಿಸುತ್ತೆ, ಹಾಗೆ ಪ್ರಜ್ವಲಿತವಾಗಿರುತ್ತೆ ಅಂತ ಹೇಳ್ತಾನೆ. ಇದನ್ನು ಕೇಳಿದಾಗ ಸಂಪತ್ತಿನ ದೇವಿಗೆ ತುಂಬಾನೇ ಸಂತೋಷವಾಗುತ್ತೆ. ಹಾಗೆ ದಾರಿದ್ರ್ಯ ದೇವತೆಯ ಮುಂದೆ ಬಂದು ಹೇಳ್ತಾನೆ, ನೀನು ಯಾವ ಮನೆಯಿಂದ ಹೊರ ನಡೆಯುತ್ತೀಯೋ ಆ ಸಂದರ್ಭದಲ್ಲಿ ನಿನ್ನ ಸೌಂದರ್ಯ ಹಾಗೆ ಆ ಮನೆಯ ಸೌಂದರ್ಯವು ಅತ್ಯಂತ ಪ್ರಜ್ವಲಿತವಾಗಿರುತ್ತೆ. ಅದಕ್ಕೆ ಸಮನಾದುದು ಯಾವುದು ಇರೋದೇ ಇಲ್ಲ ಅಂತ ಹೇಳ್ತಾನೆ. ಈ ಎರಡು ಉತ್ತರಗಳನ್ನ ನೋಡಿ ದೇವತೆಗಳಿಗೆ ತುಂಬಾನೇ ಸಂತೋಷವಾಗತ್ತೆ. ಹಾಗೆ ಅವನನ್ನು ಹರಸಿ ಅಲ್ಲಿಂದ ಹೊರ ನಡೆದು ಬಿಡ್ತಾರೆ. ಇದನ್ನು ನೋಡಿ ತೆನಾಲಿ ರಾಮಕೃಷ್ಣನ್ಗೆ ಖುಷಿ ಆಗತ್ತೆ. ಹಾಗೆ ತಾನು ಬಚಾವಾದೆ ಅನ್ನುವಂತಹ ಒಂದು ನಿಟ್ಟುಸಿರನ್ನು ಕೂಡ ಅವನಲ್ಲಿ ಬೀಳ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕಾಜಿ ಟೇಲ್ಸ್ ವಿತ್ ಮೀ, ಅಂಡ್ ದಿಸ್ ಈಸ್